ಹಾವೇರಿಯ ಸಿದ್ದೇಶ್ವರ ದೇವಾಲಯವು ಸ್ಥಳೀಯವಾಗಿ ಪುರಸಿದ್ದೇಶ್ವರ ಎಂದು ಕರೆಯಲ್ಪಡುವ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿರುವ 11-12ನೇ ಶತಮಾನದ ಐತಿಹಾಸಿಕ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಅದ್ಭುತ ದೇವಾಲಯವಾಗಿದೆ. ಇದು ಶಿವನಿಗೆ ಮುಡಿಪಾಗಿರುವ ದೇವಾಲಯವಾಗಿದ್ದು ತನ್ನ ಸೂಕ್ಷ್ಮ ಕಲೆಗೆ ಹೆಸರುವಾಸಿಯಾಗಿದೆ. ಚಾಲುಕ್ಯರ ಕಾಲದ ಇತರ ದೇವಾಲಯಗಳಂತೆ ಪೂರ್ವಕ್ಕೆ ಮುಖ ಮಾಡದೆ ಈ ದೇವಾಲಯವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದೆ. ದೇವಾಲಯದ ಒಳ ಮತ್ತು ಹೊರಭಾಗದಲ್ಲಿರುವ 1300ಕ್ಕೂ ಹೆಚ್ಚು ಅತ್ಯಾಕರ್ಷಕ ಕಲ್ಲಿನ ಕೆತ್ತನೆಗಳು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಇಲ್ಲಿ ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ ಸೇರಿದಂತೆ ಅಷ್ಟಮಾತೃಕೆಯರ ವಿರಳವಾದ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು. ಈ ದೇವಾಲಯವನ್ನು ಮೂಲತಃ ವೈಷ್ಣವ ದೇವಾಲಯವಾಗಿ ನಿರ್ಮಿಸಲಾಗಿದ್ದು ನಂತರ ದಿನಗಳಲ್ಲಿ ಶೈವ ದೇವಾಲಯವಾಗಿ ಪರಿವರ್ತಿಸಲಾಗಿದೆ. ಇಲ್ಲಿ ನೆಲಹಾಸುಗಳು ಕಲ್ಲಿನಲ್ಲಿದ್ದು ಬಂದಂಥ ಪ್ರವಾಸಿಗರನ್ನು ಕೂರಲು ಉತ್ತಮವಾದ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಮಾಡಿರುತ್ತಾರೆ. ಹಾಗೆಯೇ ಕೆತ್ತನೆಗಳು ಕೂಡ ಅದ್ಭುತವಾಗಿವೆ. ಆಧಾರ ಸ್ತಂಭವಾಗಿರುವಂಥ ಅದ್ಭುತ ಕಲ್ಲಿನ ಕೆತ್ತನೆಗಳನ್ನು ಕೂಡ ಇಲ್ಲಿ ನೋಡಬಹುದು. ಹಾಗೆ ವಿಶಾಲವಾದ ಮೈದಾನ ಅದ್ಭುತವಾಗಿದೆ, ಸ್ವಚ್ಛವಾಗಿದೆ. ಹಾಗೂ ಎಲ್ಲ ದೇವಸ್ಥಾನದ ಆವರಣ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವುದನ್ನು ಇಲ್ಲಿ ಬಿಟ್ಟರೆ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ನೋಡಿ ಎಷ್ಟು ಸುಂದರವಾಗಿದೆ. ಹಾವೇರಿಯ ಬಸ್ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಮಾರ್ಗದಲ್ಲಿಯೇ ಈ ಸುಂದರವಾದ ದೇವಸ್ಥಾನ ಕಂಡುಬರುತ್ತದೆ. ಹಾಗೂ ಹುಕ್ಕೇರಿಯ ಮಠ ಹಾವೇರಿ ಎದುರಿಗೆಯೇ ಈ ದೇವಸ್ಥಾನ ಕಂಡುಬರುತ್ತದೆ. ಹಾವೇರಿಗೆ ಬರ್ತಕ್ಕಂಥ ಪ್ರವಾಸಿಗರು ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.